ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈ ವಿಡಿಯೋ ಬಂದು ಸಾಟರ್ಡೆ ನೈಟಿಂದ ಸಂಡೇ ಮಾರ್ನಿಂಗ್ವರೆಗೂ ಇರುತ್ತೆ. ಲಾಸ್ಟ್ ವಿಡಿಯೋದಲ್ಲೇ ಈ ವಿಡಿಯೋಸ್ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ವಿಡಿಯೋಲಂತೂ ತುಂಬ ಜಾಸ್ತಿ ಆಗಿತ್ತು. ಸರಿ ಆಯಿತು, ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೆಗ್ದಾಕ್ಬಿಟ್ಟೆ. ಅದಲ್ಲದೆ ಅಮ್ಮ ಮನೆಗೆ ಹೋಗಬೇಕಾಗಿತ್ತು, ಹಾಗಾಗಿ ವಿಡಿಯೋ ಎಡಿಟಿಂಗು ತುಂಬ ಟೈಮ್ ಕೊಟ್ಟು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಈ ವಿಡಿಯೋನ ಗುರುವಾರ ಹಾಕಬೇಕಾಗಿತ್ತು, ಆದರೆ ಅಮ್ಮ ಮನೆಯಲ್ಲಿ ಇದ್ದಿದ್ದರಿಂದ ಈ ವಿಡಿಯೋ ಗುರುವಾರ ದಿನ ಪೋಸ್ಟ್ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತು ಸಾಟರ್ಡೆ ದಿನ ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಈ ವಿಡಿಯೋಸ್ನೆಲ್ಲ ಮಾಡಿಕೊಂಡು ಒಂದು ವೀಕೆ ಆಗೋಯ್ತು. ಆದರೆ ನಾವು ವೆಡ್ನೆಸ್ಡೇ ಬಂದು ಗುರುವಾರ ದಿನ ವಾಯ್ಸ್ ಓವರೆಲ್ಲ ಕೊಟ್ಬಿಟ್ಟು ಪೋಸ್ಟ್ ಮಾಡಿಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಆದರೆ ಅಲ್ಲಿ ಕಾರಣಾಂತರಗಳಿಂದ ಅಮ್ಮ ಮನೆಯಲ್ಲೇ ಉಳ್ಕೊಳ್ಬೇಕಾಗಿತ್ತು. ಹಾಗಾಗಿ ಈ ವಿಡಿಯೋನ ಇಷ್ಟು ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಯೂಶಲಿ ನನಗೆ ವಿಡಿಯೋಸನ್ನು ಮಾಡ್ಕೊಂಡಿದ್ಮೇಲೆ ತುಂಬ ಲೇಟಾಗಿ ವಿಡಿಯೋಸ್ ಹಾಕೋದಕ್ಕೆ ಇಷ್ಟ ಆಗೋದಿಲ್ಲ, ಯಾಕಂದರೆ ಹಳೇ ವಿಡಿಯೋಸು ಅನ್ನೋ ಥರ ಇರುತ್ತೆ. ಹಾಗಾಗಿ ನಾನು ಫ್ರೆಶ್ ವಿಡಿಯೋಗಳನ್ನೇ ಹಾಕ್ತಾ ಇರ್ತೀನಿ. ಆದರೆ ಈ ವಿಡಿಯೋ ಮಾತ್ರ ಹಾಕೋದಕ್ಕೆ ಆಗಲೇ ಇಲ್ಲ. ಇನ್ನೇನು ನನ್ನ ತಮ್ಮನ ಮದುವೆ ಕೆಲಸಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ, ಹಾಗಾಗಿ ನನಗೆ ಟೈಮ್ ಸಿಗ್ತಾ ಇಲ್ಲ. ಇನ್ನು ಮೇಲೆ ಒಂದು 2 ಮಂತ್ಸ್ವರೆಗೂ ನನಗೆ ವಿಡಿಯೋಸನ್ನು ಯಾವಾಗ ಎಡಿಟಿಂಗ್ ಮಾಡಿ ಹಾಕೋದಕ್ಕೆ ಸಾಧ್ಯ ಆಗುತ್ತೋ ಆವಾಗ ಹಾಕ್ತೀನಿ. ಆದರೆ ಟೈಮಿಂಗ್ಸ್ ಮಾತ್ರ ಚೇಂಜ್ ಮಾಡೋದಕ್ಕೆ ಹೋಗೋದಿಲ್ಲ. ಬೆಳಗ್ಗೆ 11 ಗಂಟೆಗೆ ಹಾಕೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಯಾವಾಗಲಾದರೂ ರೇರಾಗಿ ಊರಿಂದ ಬಂದು ಒಂದು ಸ್ವಲ್ಪ ಲೇಟ್ ಆಯಿತು ಅಂತಂದರೆ ಒಂದ್ಸಲ 2 ಸಲ ಮಿಸ್ ಆಗ್ಬೋದು. ಇನ್ನು ಉಳಿದಂತೆ ನಾನು ಬೆಳಗ್ಗೆ 11 ಗಂಟೆಗೆ ಹಾಕೋದಕ್ಕೆ ಆದಷ್ಟು ಒಂದು 99% ಅಷ್ಟು ಟ್ರೈ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಇನ್ನು ವ್ಲಾಗ್ ಬರೋದಾದರೆ, ಶನಿವಾರ ಸಂಜೆ ಮೇಲೆ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಹೋಗಿ ಒಂದು 3 ಚಿಕ್ಕ ಪ್ಲೇಟುಗಳನ್ನು ತೊಗೊಂಬಂದೆ ಈ ದೀಪಗಳ ಕೆಳಗಡೆ ಇಡೋದಕ್ಕೆ ಅಂತಂದ್ಬಿಟ್ಟು. ಇನ್ನು ಆ ಪ್ಲೇಟ್ಗಳ ರೇಟ್ ಆಗಿರ್ಬೋದು ಮತ್ತು ವೇಟ್ ಆಗಿರ್ಬೋದು ಎಲ್ಲನೂ ನಾನು ಲಾಸ್ಟ್ ವಿಡಿಯೋದಲ್ಲೇ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ದೇವ್ರ ಸಾಮಾನೆಲ್ಲ ತೆಗೆದಿಟ್ಟೋಗಿದ್ನಲ್ವಾ, ಬಂದ ಮೇಲೆ ಆ ಬಿಲ್ಸ್ನೆಲ್ಲ ಎತ್ತಿಟ್ಬಿಟ್ಟು ಇವಾಗ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ಇಟ್ಟೆ. ಆಮೇಲೆ ಅಡುಗೆ ಮಾಡಿ ಊಟ ತಿಂದು ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಟಿಫನ್ಗೆ ಅಂತ ಅಂದ್ಬಿಟ್ಟು ದೋಸೆಗೆಲ್ಲ ಅಕ್ಕಿಯನ್ನು ನೆನೆಸಿಟ್ಟಿದ್ನಲ್ವಾ, ಈ ಒಂದು ಅಕ್ಕಿಯನ್ನೆಲ್ಲ ರುಬ್ಕೊಳ್ತಾ ಇದ್ದೀನಿ. ಇತ್ತೀಚೆಗಂತೂ ಈ ಥರ ವೆದರ್ ಇರೋದ್ರಿಂದ ತುಂಬ ಸಲ ದೋಸೆನೇ ಮಾಡ್ತಾ ಇದ್ದೀನಿ. ಯಾಕಂದರೆ ಇಡ್ಲಿಗೆ ಫರ್ಮೆಂಟೇಷನ್ ಸರಿಯಾಗಿ ಆಗಲಿಲ್ಲ ಅಂತಂದರೆ ಇಡ್ಲಿಗಳನ್ನೋದು ಸ್ಮೂತಾಗಿ ಬರೋದಿಲ್ಲ, ಗಟ್ಟಿಯಾಗಿರುತ್ತೆ. ಹಾಗಾಗಿ ದೋಸೆಗಳಾದರೂ ಹೆಂಗೋ ಹಂಗೆ ತಿನ್ಕೊಂಬಿಡ್ಬೋದು, ಆದರೆ ಇಡ್ಲಿಗಳನ್ನೋದು ಗಟ್ಟಿಯಾಗಿತ್ತು ಅಂತಂದರೆ ತಿನ್ನೋದಕ್ಕಾಗೋದಿಲ್ವಲ್ಲ. ಹಾಗಾಗಿ ತುಂಬ ಸಲ ದೋಸೆನೇ ಮಾಡ್ತಾ ಇದ್ದೀನಿ. ಇನ್ನು ಈ ಸಲ ಅಂತೂ ಒಂದು ಸ್ವಲ್ಪ ಪರವಾಗಿಲ್ಲ, ಓಕೆ ಅನ್ನೋ ಥರ ದೋಸೆಗೆ ಫರ್ಮೆಂಟೇಷನ್ ಅನ್ನೋದು ಆಗಿತ್ತು. ನಾನು ಯಾವಾಗಲೂ ಅಷ್ಟೇ ನೈಟ್ ಟೈಮು ಉಪ್ಪು ಹಾಕ್ತಾ ಇರಲಿಲ್ಲ, ಆದರೆ ಈ ಥರ ಕೋಲ್ಡ್ ವೆದರ್ ಇರೋದ್ರಿಂದ ನೈಟ್ ಟೈಮೇ ಉಪ್ಪಾಕಿ ಇಟ್ಬಿಡ್ತಾ ಇದ್ದೀನಿ. ಏನಾದರೂ ಚೆನ್ನಾಗಿ ಫರ್ಮೆಂಟೇಷನ್ ಆಯಿತು ಅಂತಂದರೆ ಚೆನ್ನಾಗಿರುತ್ತಲ್ವ, ದೋಸೆ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ಅಂತಂದ್ಬಿಟ್ಟು ನೈಟೇ ಉಪ್ಪಾಕಿ ಚೆನ್ನಾಗಿ ಕಲಸಿಡ್ತೀನಿ. ಇವಾಗ ಇನ್ನೇನು ದೋಸೆಗೂ ರುಬ್ಬಿದ್ದಾಯಿತು. ಈಗ ದೋಸೆ ಹಿಟ್ಟು ಹಾಕಿರೋ ಬಟ್ಲನ್ನೆಲ್ಲ ತೊಗೊಂಬಂದು ಇಲ್ಲಿ ಒಂದು ಕಡೆ ನೀಟಾಗಿ ಜೋಡಿಸ್ತಾ ಇದ್ದೀನಿ. ಇನ್ನು ಮುದ್ದೆ ಮಾಡಿರೋ ಪಾತ್ರೆ, ರೈಸ್ ಮಾಡಿರೋ ಕುಕ್ಕರು ಮತ್ತು ಸಾಂಬಾರು ಮಾಡಿರೋ ಕುಕ್ಕರು ಇದನ್ನೆಲ್ಲ ನೀಟಾಗಿ ಒಂದು ಕಡೆ ಜೋಡಿಸಿಟ್ಟು ಇನ್ನು ಪಾತ್ರೆಗಳೆಲ್ಲ ಶಿಂಕ್ ಒಳಗಡೆ ಹಾಕಿ ಇವಾಗ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಡ್ತಾ ಇದ್ದೀನಿ. ಇಷ್ಟು ಕೆಲಸಗಳನ್ನೆಲ್ಲ ಮುಗಿಸೋಷ್ಟೊತ್ತಿಗೆ ಟೈಮ್ ಜಾಸ್ತಿನೇ ಆಗಿತ್ತು, ಒಂದು 9 o'clock ಹಂಗೆ ಆಗೋಗ್ಬಿಟ್ಟಿತ್ತು. ಇನ್ನು ನಾನು ಕೆಲಸಗಳನ್ನು ಮಾಡ್ತಾ ಅಂದ್ಕೊಳ್ತಾ ಇದ್ದೆ, ಈಗ ನನಗೆ ಎಷ್ಟು ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೊಳ್ಳೋಣ. ಇನ್ನು ಬೆಳಗ್ಗೆ ಎದ್ದು ಇನ್ನೇನು ಕೆಲಸಗಳು ಪೆಂಡಿಂಗ್ ಇರುತ್ತೋ ಅದನ್ನೆಲ್ಲ ಮುಗಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಕೆಲಸಗಳನ್ನು ಸ್ಟಾರ್ಟ್ ಮಾಡಿಕೊಂಡೆ. ಅಂದರೆ ಇನ್ನೂ ದೇವ್ರ ಮನೆ ಎಲ್ಲ ಒರೆಸ್ಬೇಕಾಗಿತ್ತು. ಅದಾದಮೇಲೆ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ದೇವ್ರ ಮನೆಯಲ್ಲಿ ಜೋಡಿಸೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ಸರಿ ಆಯಿತು, ಈಗ ಎಷ್ಟು ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೊಳ್ಳೋಣ, ಉಳಿದಿದ್ದು ನಾಳೆ ನೋಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಕೆಲಸಗಳನ್ನು ಸ್ಟಾರ್ಟ್ ಮಾಡಿಕೊಂಡೆ. ಆಮೇಲೆ ಈ ದೇವ್ರ ಮನೆಯೆಲ್ಲ ಒರೆಸೋಷ್ಟೊತ್ತಿಗೆ ಒಂದು 10 ಗಂಟೆ ಆಯಿತು. ಆಮೇಲೆ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ದೇವ್ರ ಮನೆಯಲ್ಲಿ ಜೋಡಿಸೋಷ್ಟೊತ್ತಿಗೆ ಒಂದು 11:30 11:45 ಹಂಗೆ ಆಗ್ಬಿಡ್ತು. ಕೆಲಸಗಳನ್ನು ಮಾಡ್ತಾ ಏನೂ ಕಷ್ಟ ಅಂತ ಅನಿಸ್ಲಿಲ್ಲ, ಮಾಡೋದಕ್ಕೆ ಇನ್ನೂ ಇಂಟ್ರೆಸ್ಟ್ ಇತ್ತು.
ಹಾಗಾಗಿ ಒಂದೊಂದೇ ಕೆಲಸಗಳನ್ನು ಮುಗಿಸ್ತಾ ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡಿ ಮಲಗೋಷ್ಟರಲ್ಲಿ ನೈಟ್ 12 ಗಂಟೆ ಆಯಿತು. ಆಮೇಲೆ ಬೆಳಗ್ಗೆಗೆ ಕೆಲಸಗಳು ಏನಾದರೂ ಉಳ್ಕೊಳ್ತು ಅಂತಂದರೆ ಪೂಜೆ ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ನೈಟೇ ಎಲ್ಲ ಕೆಲಸಗಳನ್ನು ಮುಗಿಸ್ಬಿಟ್ಟೆ. ಅದಲ್ಲದೆ ನಮಗೆ ಒಂದು 11 ದಿನ ಸೂತಕ ಬೇರೆ ಇತ್ತಲ್ವಾ, ಮನೆಯಲ್ಲಿ ಪೂಜೆ ಮಾಡಿ ಆಲ್ಮೋಸ್ಟ್ 15 ಡೇಸ್ ಆಗ್ತಾ ಬರ್ತಾ ಇತ್ತು. ಹಾಗಾಗಿ ನನಗೆ ಯಾವಾಗ ಪೂಜೆ ಮಾಡ್ತೀನೋ ಅಂತ ಅನಿಸ್ಬಿಟ್ಟಿತ್ತು. ಹಾಗಾಗಿ ನನಗೆ ಕೆಲಸಗಳು ಮಾಡ್ತಾ ಕಷ್ಟ ಅಂತ ಏನೂ ಅನಿಸ್ಲಿಲ್ಲ. ಒಂದು ಕೆಲಸ ಮುಗಿಸ್ತಾ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟೆ ನೈಟೇನೆ. ಈಗ ದೇವ್ರ ಮನೆ ಒಳಗಡೆ ಮತ್ತು ದೇವ್ರ ಮನೆ ಅಕ್ಕಪಕ್ಕ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇಲ್ಲಿ ದೇವ್ರ ಮನೆ ಮೇಲ್ಗಡೆ ಗಜಲಕ್ಷ್ಮಿ ಅಮ್ಮನವ್ರು ಇದ್ದಾರಲ್ವಾ, ಈ ಅಮ್ಮನವ್ರಿಗೆ ನಾನು ಗಂಧ ಕುಂಕುಮ ಇಟ್ಟಿರ್ತೀನಿ. ಇಲ್ಲಿ ಕೊನೆಯದಾಗಿ ಗಂಧ ಕುಂಕುಮ ಎಲ್ಲ ಒರೆಸಿ ಈ ಒಂದು ಗ್ಲಾಸನ್ನು ಕ್ಲೀನ್ ಮಾಡಿಬಿಟ್ರೆ ಇನ್ನು ದೇವ್ರ ಮನೆ ಎಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡ್ದಂಗೆ ಆಗುತ್ತೆ. ಆಮೇಲೆ ನಮಗೆ ಒಂದು ವೇಳೆ ಏನಾದರೂ ನಾವು ಮಾಡೋ ಕೆಲಸಗಳಲ್ಲಿ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನಾವು ಮಾಡೋ ಕೆಲಸ ನಮಗೆ ಕಷ್ಟ ಅಂತಲೂ ಅನಿಸೋದಿಲ್ಲ ಮತ್ತು ಬೋರ್ ಅಂತಲೂ ಅನಿಸೋದಿಲ್ವಲ್ಲ. ನಾವು ಮಾಡೋ ಕೆಲಸ ಇಷ್ಟ ಇಲ್ಲ ಅಂತಂದ್ರೆ ನಮಗೆ ಆವಾಗ ಆ ಕೆಲಸಗಳು ಕಷ್ಟ ಅಂತ ಅನ್ನಿಸ್ತಾ ಇರುತ್ತೆ ಮತ್ತು ಆ ಕೆಲಸ ಮಾಡೋದಕ್ಕೆ ಬೋರ್ ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ. ನಾನು ಈ ದೇವ್ರ ಮನೆ ಕ್ಲೀನ್ ಮಾಡಬೇಕಾದ್ರೆ ಈ ಥರ ಯೋಚನೆ ಮಾಡಿಕೊಂಡು ಕ್ಲೀನ್ ಮಾಡ್ತಾಯಿದ್ದೆ. ಯಾಕಂದರೆ ಆಲ್ಮೋಸ್ಟು ಒಂದು 15 ಡೇಸ್ ಆಗ್ತಾ ಬರ್ತಾಯಿತ್ತಲ್ವ ಮನೆಯಲ್ಲಿ ಪೂಜೆ ಮಾಡಿ. ಬೆಳಗ್ಗೆಗೆ ಎಷ್ಟೊತ್ತು ಪೂಜೆ ಮಾಡ್ತೀನೋ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಲೇಟ್ ಆದರೂ ನನಗೆ ಏನು ಬೇಜಾರು ಅಂತ ಅನ್ನಿಸ್ತಾ ಇರಲಿಲ್ಲ. ಆರಾಮ್ಸೆ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೆ. ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಈಗ ದೇವ್ರ ಫೋಟೋಸ್ ಎಲ್ಲ ಒರೆಸಿ ದೇವ್ರ ಫೋಟೋಸ್ಗೆಲ್ಲ ಗಂಧ ಕುಂಕುಮ ಇಟ್ಟು, ಹಾಗೆ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ತೊಗೊಂಬಂದು ದೇವ್ರ ಮನೆಯಲ್ಲಿ ಜೋಡಿಸ್ತಾ ಇದ್ದೀನಿ. ಆಮೇಲೆ ನನಗೆ ಈ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಲೇಟ್ ಆದ್ರೂ ಇನ್ನೊಂದು ಖುಷಿನೂ ಇತ್ತಲ್ವ, ಅದೊಂಥರ ಮೋಟಿವೇಶನ್ ಥರ ಇತ್ತು ನನಗೆ ಕೆಲಸಗಳೆಲ್ಲ ಮಾಡೋದಕ್ಕೆ. ಅದು ಏನು ಅಂತಂದರೆ ದೀಪಗಳ ಕೆಳಗಡೆ ಇಡೋದಕ್ಕೆ ಪ್ಲೇಟ್ಸ್ ಎಲ್ಲ ತೊಗೊಂಬಂದಿದ್ನಲ್ವಾ, ಅದನ್ನೆಲ್ಲ ದೇವ್ರ ಮನೆ ಒಳಗಡೆ ಯಾವಾಗ ಜೋಡಿಸ್ತೀನೋ, ಆಮೇಲೆ ದೇವ್ರ ಮನೆ ಅನ್ನೋದು ಯಾವ ಥರ ಕಾಣುತ್ತೋ ಏನೋ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು. ಹಾಗಾಗಿ ಇವತ್ತು ಎಷ್ಟೊತ್ತಾದ್ರೂ ಈ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸಿ ಮಲಗಬೇಕು ಅಂತಂದ್ಬಿಟ್ಟು ಒಂದು ಸ್ವಲ್ಪ ಲೇಟೇ ಆಗೋಯ್ತು ಮಲಗೋಷ್ಟೊತ್ತಿಗೆ. ನನಗಂತೂ ನಾನು ರೆಡಿ ಆಗೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ ನನಗೆ. ಇನ್ನು ಈ ಥರ ಮನೆಯನ್ನು ನೀಟಾಗಿ ಇಟ್ಕೊಳ್ಳೋದಾಗಿರ್ಬೋದು, ಇನ್ನು ದೇವ್ರ ಪೂಜೆಗಳು ಮಾಡೋದಾಗಿರ್ಬೋದು, ಈ ಕೆಲಸಗಳಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟು ಕೊಟ್ಟು ನಾನು ಕೆಲಸಗಳನ್ನು ಮಾಡ್ತಾ ಇರ್ತೀನಿ. ಹಾಗಾಗಿ ನನಗೆ ಮೇಕಪ್ ಮಾಡ್ಕೊಳ್ಳೋದು ಮತ್ತು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಅಷ್ಟಕ್ಕಷ್ಟೇ ಬರುತ್ತೆ ನನಗೆ. ನಾನು ಅದರಲ್ಲಿ ಏನು ಎಕ್ಸ್ಪರ್ಟ್ ಅಲ್ಲ. ಇನ್ನು ಈ ಕೆಲಸಗಳಲ್ಲಿ ನಾನು ಇನ್ನೂ ಕಲಿಯೋದಕ್ಕೆ ಇಷ್ಟಪಡ್ತಾ ಇರ್ತೀನಿ. ಇನ್ನೂ ಅಂದರೆ ಕಲಿತಾ ಎಕ್ಸ್ಪೀರಿಯೆನ್ಸ್ ಆಗ್ತಾರೆ ಅಂತ ಹೇಳ್ತಾರಲ್ವ, ಆ ರೀತಿಯಾಗಿ ನಾನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತಂದ್ಬಿಟ್ಟು ಪ್ರಯತ್ನ ಪಡ್ತಾನೆ ಇರ್ತೀನಿ. ನಾನು ರೆಡಿ ಆಗೋದ್ರಲ್ಲಿ ಅಷ್ಟೊಂದು ಪ್ರಯತ್ನನೇ ಪಡೋದಿಲ್ಲ. ಅದೇನೋ ಗೊತ್ತಿಲ್ಲ, ನಾನು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟೇ ತೋರಿಸೋದಿಲ್ಲ. ಇನ್ನು ಬೇಸಿಕ್ಕಾಗಿ ಸಿಂಪಲ್ಲಾಗಿ ನೀಟಾಗಿ ಹೆಂಗಿರಬೇಕೋ ಹಂಗೆ ಇರ್ತೀನಿ ನ್ಯಾಚುರಲ್ ಆಗಿ. ಇವಾಗ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟಿದ್ದಾಯಿತು. ತೊಗೊಂಬಂದು ದೇವ್ರ ಮನೆಯಲ್ಲಿ ದೇವ್ರ ಸಾಮಾನುಗಳನ್ನೆಲ್ಲ ನೀಟಾಗಿ ಜೋಡಿಸಿಡ್ತಾ ಇದ್ದೀನಿ. ಇನ್ನಿವಾಗ ಇಲ್ಲಿ ನೋಡ್ತಾ ಇರ್ಬೋದು, ಹೊಸ್ದಾಗಿ ತೊಗೊಂಬಂದಿರುವಂತಹ ಒಂದು ಪುಟಾಣಿ ಬೆಳ್ಳಿ ಪ್ಲೇಟುಗಳನ್ನು ಇಡ್ತಾ ಇದ್ದೀನಿ. ಹಾಗೆ ನನಗೆ ಅನಿಸ್ತಾ ಇತ್ತು ಈ ದೇವ್ರ ಸಾಮಾನುಗಳನ್ನೆಲ್ಲ ಜೋಡಿಸಿಟ್ಟಿದ್ದಾದ್ಮೇಲೆ ಇಲ್ಲಿ ಒಂದು ತಾಮ್ರದ ಪ್ಲೇಟು, ಹಾಗೆ ಕಂಚಿ ಪ್ಲೇಟು ಮತ್ತು ವಿಗ್ರಹಗಳೆಲ್ಲ ನನ್ನ ಹತ್ರ ಕಂಚಿವೇನೆ ಇದೆ ಅಲ್ವಾ, ಇವೆಲ್ಲ ಬೆಳ್ಳಿವೇ ಇಟ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ ಅಂತ ಅನಿಸ್ತಾ ಇತ್ತು. ಆಮೇಲೆ ನಾನೇ ಅಂದ್ಕೊಂಡೆ, ಮಂಜು ಕಂಟ್ರೋಲ್ ಮಾಡ್ಕೊ, ಆಸೆಗೆ ಒಂದು ಮಿತಿ ಅನ್ನೋದಿರಬೇಕು. ಅಂದರೆ ಇವಾಗ ಗೋಲ್ಡ್ ಆ್ಯಂಡ್ ಸಿಲ್ವರ್ ಶಾಪ್ಗೆ ಹೋದಾಗ ಅಲ್ಲಿರೋ ಗೋಲ್ಡು ಸಿಲ್ವರ್ ಎಲ್ಲ ತೊಗೊಂಬಿಡೋಣ ಅನ್ನೋಷ್ಟು ಆಸೆ ಆಗ್ತಾ ಇರುತ್ತಲ್ವ. ಆದರೆ ನಮ್ಮ ಆಸೆಗೆ ಒಂದು ಮಿತಿ ಅನ್ನೋದಿರಬೇಕು, ಸಾಕು. ಇವಾಗಿರೋ ಬೆಳ್ಳಿ ರೇಟುಗಳಲ್ಲಿ ಇಷ್ಟೇ ಸಾಕಮ್ಮ, ಇಷ್ಟಕ್ಕೆ ತೃಪ್ತಿ ಪಡು, ಇನ್ನು ಮುಂದಕ್ಕೆ ಹೋಗಬೇಡ, ಅದು ಚೆನ್ನಾಗಿರೋದಿಲ್ಲ, ನೆಮ್ಮದಿ ಹಾಳಾಗ್ಬಿಡುತ್ತೆ ಅಂತ ಅಂದ್ಕೊಂಡು ನನಗೆ ನಾನೇ ಕಂಟ್ರೋಲ್ ಮಾಡಿಕೊಂಡು, ಸಾಕು ಭಗವಂತ ಇಷ್ಟ
ಇಷ್ಟು ಕೊಟ್ಟಿದ್ದಾನಲ್ವಾ, ಇಷ್ಟರಲ್ಲಿ ತೃಪ್ತಿಯಾಗಿರೋಣ ಅಂತ ಅನ್ಕೊಂಡು ನನಗೆ ನಾನೇ ಬುದ್ಧಿ ಹೇಳ್ಕೊಳ್ತಾ ಇದ್ದೆ. ಅಲ್ಲಿ ಸಿಲ್ವರ್ ಶಾಪಲ್ಲಿ ಒಂದಷ್ಟು ಅಮೌಂಟ್ ಅನ್ನೋದು ಉಳಿತಲ್ವಾ, ಅದ್ರ ಮೇಲೆ ಇನ್ನೊಂದಷ್ಟು ಅಮೌಂಟನ್ನು ಹಾಕ್ಬಿಟ್ಟು ಏನಾದರೂ ಬೇರೆ ಸಿಲ್ವರ್ ಐಟಮನ್ನು ತೊಗೊಂಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅದು 10,000 ಮೇಲೇ ಕೊಡಬೇಕಾಗಿತ್ತು ಅಮೌಂಟ್ ಅನ್ನೋದು. ಇನ್ನು ನಮ್ಮನೆಯವರಿಗೆ ನಾನು ಮಾತನ್ನು ಕೊಟ್ಟಿದ್ದೆ, ನಿಮ್ಮ ಕೈಯಿಂದ ನಾನು ಖರ್ಚು ಮಾಡಿಸೋದಿಲ್ಲ, ಅಂದರೆ ಒಂದು 5,000 ಒಳಗಡೆ ಆದರೆ ಓಕೆ, ಒಂದು 3-4 ಸಾವಿರ ಆದರೆ ಕೊಡ್ತಾಯಿದ್ರು. 10,000 ಈ ಥರ 15,000 ಒಳಗಡೆ ಆಯಿತು ಅಂತಂದರೆ ಇವಾಗಿರೋ ಕಮಿಟ್ಮೆಂಟ್ಗಳಲ್ಲಿ ನಿನಗಿದು ಅವಶ್ಯಕತೆನಾ ಅಂತ ಬೈತಾರೆ. ಆಮೇಲೆ ನನಗೂ ಹಾಗೆ ಅನಿಸ್ತಾ ಇತ್ತು. ಇವಾಗ ತಗೊಂಡಿರೋದೇನೋ ಓಲ್ಡ್ ಸಿಲ್ವರ್ ಇತ್ತು, ಇದೊಂಥರ ಎಕ್ಸ್ಚೇಂಜ್ ಥರ ಆಯಿತು. ಆ ಒಂದು ಓಲ್ಡ್ ಸಿಲ್ವರು ಯೂಸ್ ಮಾಡ್ತಾ ಇರಲಿಲ್ಲ, ಹಾಗಾಗಿ ಆ ಒಂದು ಓಲ್ಡ್ ಸಿಲ್ವರನ್ನು ಹಾಕಿ ಏನು ಅಮೌಂಟ್ ಕೊಡದೆ ಯೂಸ್ ಆಗುವಂತಹ ಒಂದು ಸಿಲ್ವರ್ ಐಟಮ್ಸನ್ನು ತಗೊಂಡಿದ್ದೀನಿ. ಇದು ಒಂಥರ ವರ್ತ್ ಅಂತ ಅನಿಸುತ್ತೆ. ಇನ್ನು ದುಡ್ಡು ಕೊಟ್ಟು ತಗೊಳ್ಳೋದು ಅಂತಂದರೆ ಈ ಟೈಮಲ್ಲಿ ವರ್ತ್ ಅಲ್ಲ ಅಂತ ಅನ್ನಿಸ್ತು. ಹಾಗಾಗಿ ನಾನು ಅದ್ರ ಮೇಲೆ ಇನ್ನೂ ಒಂದಷ್ಟು ಅಮೌಂಟು 10,000 ಮೇಲೆ ಕೊಡಬೇಕಾಗಿತ್ತು. ಹಾಗಾಗಿ ಇವಾಗಿರೋ ಕಮಿಟ್ಮೆಂಟ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ನೆಮ್ಮದಿಯಾಗಿರೋದು ನೋಡ್ಕೊಳ್ಳೋಣಪ್ಪ, ಬೇಡ ಅಮೌಂಟ್ ಕೊಟ್ಟು ಮತ್ತೆ ಸಿಲ್ವರ್ ಐಟಮ್ ತಗೊಳ್ಳೋದು ಅಂತಂದ್ಬಿಟ್ಟು ಇನ್ನುಳಿದಿರೋ ಅಮೌಂಟ್ಗೆ ಒಂದು ಆರ್ಡರ್ ಫಾರ್ಮನ್ನು ಹಾಕ್ಸ್ಕೊಂಬಂದಿದ್ದೀವಿ. ಯಾವಾಗಲಾದರೂ ಗೋಲ್ಡ್ ತಗೊಂಡಾಗ ಮತ್ತು ಸಿಲ್ವರ್ ತಗೊಂಡಾಗ ಆ ಒಂದು ಆರ್ಡರ್ ಫಾರ್ಮನ್ನು ತೋರಿಸಿದ್ದೀವಿ ಅಂತಂದರೆ ಅದರಲ್ಲಿ ಎಷ್ಟು ಅಮೌಂಟ್ ಇರುತ್ತೋ ಅಷ್ಟು ಅಮೌಂಟನ್ನು ಅವರು ಮೈನಸ್ ಮಾಡ್ಕೊಳ್ತಾರೆ ಅಂತ ಹೇಳಿದರು. ಹಾಗಾಗಿ ಹಾಗೆ ಮಾಡ್ಕೊಂಬಂದ್ವಿ. ಇವಾಗ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ದೇವ್ರ ಮನೆಯಲ್ಲಿ ತೊಗೊಂಬಂದು ಎಲ್ಲ ನೀಟಾಗಿ ಜೋಡಿಸಿಟ್ಟಿದ್ದೀನಿ. ನೆಕ್ಸ್ಟ್ ಆಮೇಲೆ ಈ ಕೆಲಸಗಳನ್ನೆಲ್ಲ ಮುಗಿಸಿದ್ದಾದಮೇಲೆ ಕಿಚನಲ್ಲಿ ಶಿಂಕ್ ಎಲ್ಲ ನೀಟಾಗಿ ತೊಳೆದು ಆಮೇಲೆ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಮಲಗಿಬಿಟ್ಟೆ. ಅದಾದಮೇಲೆ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ರೋಟಿನ್ ಕೆಲಸಗಳನ್ನೆಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆಲ್ಲ ಆಯಿತು. ಇವಾಗ ಪಾಟುಗಳಲ್ಲಿ ಬಿಟ್ಟಿರೋ ಸೇವಂತಿಗೆ ಹೂಗಳನ್ನೆಲ್ಲ ಕಟ್ ಮಾಡಿಕೊಂಡೆ. ಇಷ್ಟೊಂದು ಸೇವಂತಿಗೆ ಹೂಗಳನ್ನೋದು ಬಿಟ್ಟಿತ್ತು ಇವತ್ತಿನ ದಿನ. ನಾನು ಅಂದ್ಕೊಂಡಿದ್ದೆ ಫಸ್ಟಲ್ಲಿ ಒನ್ ಟೈಮ್ ಬಿಟ್ಬಿಟ್ಟು ಆಮೇಲೆ ಗಿಡ ಎಲ್ಲ ಒಣಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ಒಂದೊಂದು ಗಿಡಗಳೆಲ್ಲ ಒಣಗೋಗಿದೆ, ಇನ್ನು ಕೆಲವೊಂದು ಗಿಡಗಳಲ್ಲೆಲ್ಲ ಮತ್ತೆ ಮೊಗ್ಗಾಕಿ ಹೂವು ಎಲ್ಲ ಬಿಡ್ತಾ ಇದೆ. ಮೊದಲೆಲ್ಲ ಸ್ಟಾರ್ಟಿಂಗಲ್ಲಿ ಸೇವಂತಿಗೆ ಗಿಡಗಳನ್ನು ಹಾಕಿದ್ದಾಗ ವಾರದಲ್ಲಿ ಒಂದಿನಕ್ಕಾಗುವಷ್ಟು ಹೂವು ಅನ್ನೋದು ಸಿಗ್ತಾ ಇತ್ತು. ಇವಾಗ ಹಳೇದಾಯ್ತಲ್ವ, ಹಾಗಾಗಿ 15 ದಿನದಲ್ಲಿ ಒಂದಿನಕ್ಕಾಗುವಷ್ಟು ಹೂವು ಅನ್ನೋದು ಸಿಗ್ತಾ ಇದೆ. ಇನ್ನಿವತ್ತು ಭಾನುವಾರ ದಿನ ಅಮಾವಾಸ್ಯೆ ಆಗಿರೋದ್ರಿಂದ ಅಮಾವಾಸ್ಯೆ ಪೂಜೆಗಾಗುತ್ತೆ ಅಂತಂದ್ಬಿಟ್ಟು ಗಿಡಗಳಲ್ಲಿ ಹೂಗಳನ್ನೆಲ್ಲ ಕಟ್ ಮಾಡಿಕೊಂಡೆ. ಇನ್ನು ಪೂಜೆಗಾಗುವಷ್ಟು ಹೂವು ಅನ್ನೋದು ಸಿಕ್ತು, ತುಂಬಾ ಖುಷಿಯಾಯಿತು. ಇನ್ನು ರೋಸ್ ಹೂವು ಅಂತೂ ಲಾಸ್ಟ್ ಮಂತಲ್ಲಿ ನಾನು ತೊಗೊಂಬಂದಿದ್ದು. ಆ ಹೂವು ಅಂತೂ ಅದೆಷ್ಟು ಫ್ರೆಶ್ ಆಗಿತ್ತು ಅಂತಂದರೆ ನಾನು ಅಂದ್ಕೊಂಡಿದ್ದೆ ಒಂದು 11 ದಿನ ಪೂಜೆ ಮಾಡಲಿಲ್ಲ, ಆಮೇಲೆ ಈ ಕ್ಲೀನಿಂಗ್ ಕೆಲಸಗಳೆಲ್ಲ ಇತ್ತಲ್ವ, ಇದನ್ನೆಲ್ಲ ಮಾಡಿಕೊಂಡು ಪೂಜೆ ಮಾಡೋಷ್ಟರಲ್ಲಿ 14 ಡೇಸ್ ಏನೋ ಆಗಿತ್ತು. ಇನ್ನು ಈ ರೋಸ್ ಹೂಗಳೆಲ್ಲ ಕೊಳ್ತೋಗ್ಬಿಟ್ಟಿರುತ್ತೆ. 11 ದಿನ ಸೂತ್ಕ ಇತ್ತಲ್ವ, ಹಾಗಾಗಿ ನಾನು ಕವರ್ ಓಪನ್ ಮಾಡಿ ನೋಡೋದಕ್ಕೇನು ಹೋಗಲಿಲ್ಲ. ಆಮೇಲೆ ನೋಡೋಕ್ಕೆ ಹೋದಾಗ ಅಂದ್ಕೊಳ್ತಾ ಇದ್ದೆ ಹೂಗಳೆಲ್ಲ ಕೊಳ್ತೋಗ್ಬಿಟ್ಟಿರುತ್ತೆ, ತುಂಬ ಹೂವು ವೇಸ್ಟ್ ಆಗಿಬಿಡ್ತು ಅಂತ ಅಂದ್ಕೊಂಡು ಕವರ್ ಓಪನ್ ಮಾಡಿ ನೋಡಿದಾಗ ಫ್ರೆಶ್ಶಾಗೇ ಇತ್ತು. ನನಗಂತೂ ಖುಷಿ ಆಗಿಬಿಡ್ತು. ಅದಲ್ಲದೆ ಹೊರಗಡೆ ಬೇರೆ ಕೋಲ್ಡ್ ವೆದರ್ ಇರೋದ್ರಿಂದ ಕೊಳ್ತೋಗ್ಬಿಟ್ಟಿರುತ್ತೆ ಬಿಡು ಅಂತ ಅಂದ್ಕೊಂಡಿದ್ದೆ, ಆದರೆ ಹೂವು ಅಂತೂ ತುಂಬ ಫ್ರೆಶ್ಶಾಗೇ ಇತ್ತು. ಸದ್ಯ ಸಾಕು ಬಿಡಪ್ಪ ಅಂತಂದ್ಬಿಟ್ಟು ಗಿಡಗಳಲ್ಲಿ ಸೇವಂತಿಗೆ ಹೂವು ಅನ್ನೋದು ಸಿಕ್ತು. ಇನ್ನು ಹೂವನೂ ಅಷ್ಟೇ, ರೋಸ್ ಹೂಗಳೆಲ್ಲ ಫ್ರೆಶ್ಶಾಗೇ ಇತ್ತು. ಆ ಸೇವಂತಿಗೆ ಹೂಗಳು ಮತ್ತು ರೋಸ್ ಹೂಗಳನ್ನೆಲ್ಲ ಇಟ್ಟು ಅಲಂಕಾರ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಹಾಗೆ ಒಂದು 3 ಜನ ಬರ್ತ್ಡೇ ವಿಶಸನ್ನು ಮಾಡೋದಕ್ಕೆ ಹೇಳಿದ್ದಾರೆ. ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ನಂದಿನಿ ನಾಗೇಂದ್ರ ಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ, ಈ ಮಂತು 23ಗೆ ನನ್ನ ಮಗಳ ಬರ್ತ್ಡೇ ಇದೆ, ವಿಶ್ ಮಾಡಿ ಅಂತಂದ್ಬಿಟ್ಟು. ಸ್ವರ ಮೆನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನಿಮ್ಮ ಜೀವನ ತುಂಬ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ನೆಕ್ಸ್ಟು ರೇಷ್ಮಿ ರೇಶ್ ಅನ್ನೋ ಒಂದು ಅಕೌಂಟಿಂದ ಕಮೆಂಟ್ ಮಾಡಿದ್ದಾರೆ, ಈ ಮಂತು 21ಗೆ
ನಮ್ಮ ಮಮ್ಮಿ ಬರ್ತ್ಡೇ ಇದೆ, ವಿಶ್ ಮಾಡಿ ಮ್ಯಾಮ್ ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಮ್ಮ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷ್ಯು ಎಲ್ಲ ಕೊಟ್ಟು ನಿಮ್ಮ ಜೀವನ ಚೆನ್ನಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಮ್ಮ. ಇನ್ನು ಕೊನೆಯದಾಗಿ ಉಷಾ ಗಿರಿಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ, ಈ ಮಂತು 23ಗೆ ನಮ್ಮ ಅಕ್ಕಂದು ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಹಾಗೆ ಇದೇ ಮಂತು 26ಗೆ ನನ್ನ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಶ್ವೇತಾಸಿಸ್. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷ್ಯು ಮತ್ತು ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನಿಮ್ಮ ಜೀವನ ತುಂಬ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ಕೇಳ್ಕೊಳ್ತೀನಿ ಸಿಸ್. ಹಾಗೆ ಉಷಾ ಸಿಸ್, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸಿಸ್. ನಿಮಗೂ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷ್ಯು ಮತ್ತು ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನಿಮ್ಮ ಜೀವನವೂ ಸಹ ಖುಷಿಯಾಗಿರಲಿ, ಚೆನ್ನಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಸಿಸ್. ಈಗ ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಹಾಗೆ ಇಲ್ಲಿ ಹೊಸ್ಲತ್ರನೂ ಅಷ್ಟೇ ಹೊಸ್ಲರ್ಸಿ ಹೊಸ್ಲ ಮೇಲೆ ರಂಗೋಲಿ ಎಲ್ಲ ಹಾಕಿ, ಹಾಗೆ ಹೊಸ್ಲಿಗೆ ಗಂಧ ಕುಂಕುಮ ಹೂವು ಎಲ್ಲ ಇಟ್ಟು ಮೊದಲಿಗೆ ಹೊಸ್ಲು ಪೂಜೆ ಮತ್ತು ತುಳಸಿ ಅಮ್ಮನ ಪೂಜೆ, ಸೂರ್ಯ ದೇವರಿಗೆಲ್ಲ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಈಗ ನಾನು ಹೊಸ್ಲತ್ರ ಪೂಜೆ ಎಲ್ಲ ಮಾಡಿದ್ದಾಯಿತು. ಇವಾಗ ನಮ್ಮ ಮನೆಯವರು ದೇವ್ರ ಮನೆಯಲ್ಲಿ ದೀಪಗಳನ್ನು ಬೆಳಗಿ ಪೂಜೆಯನ್ನು ಮಾಡಿದ್ದಾರೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಅಮಾವಾಸ್ಯೆ ದಿನ ನಾನು ಈ ಥರ ನಮ್ಮ ಗಿಡದಲ್ಲೇ ಬಿಟ್ಟಿರುವಂತಹ ಸೇವಂತಿಗೆ ಹೂಗಳನ್ನೆಲ್ಲ ಕಟ್ ಮಾಡ್ಕೊಂಡ್ಬಂದು ದೇವ್ರ ಫೋಟೋಸ್ಗೆಲ್ಲ ಇಟ್ಟು ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದ್ದೀನಿ. ಇನ್ನು ನಮ್ಮ ಮನೆಯವ್ರಿಗೆ ತೆಂಗಿನಕಾಯಿನೂ ಸಹ ಒಡೆಯೋದಕ್ಕೆ ಹೇಳಿದೆ, ಯಾಕಂದರೆ ಸುತ್ತಕಾಯಿ ಎಲ್ಲ ಇತ್ತಲ್ವ, ಹಾಗಾಗಿ ತೆಂಗಿನಕಾಯಿನ ಚೇಂಜ್ ಮಾಡೋಣ ಅಂತಂದ್ಬಿಟ್ಟು. ಇನ್ನು ನನ್ನ ಕಮೆಂಟಲ್ಲಿ ಕೇಳ್ತಾ ಇರ್ತೀರಾ, ನೀವು ತೆಂಗಿನಕಾಯಿನ ಎಷ್ಟು ದಿನಕ್ಕೊಂದ್ಸಲ ಚೇಂಜ್ ಮಾಡ್ತೀರಾ ಅಂತಂದ್ಬಿಟ್ಟು. ಮೊದಲೆಲ್ಲ ನಾನು ವಾರಕ್ಕೊಂದ್ಸಲನೇ ಚೇಂಜ್ ಮಾಡ್ತಾಯಿದ್ದೆ, ಅದಾದಮೇಲೆ 15 ಡೇಸ್ಗೊಂದ್ಸಲ ಚೇಂಜ್ ಮಾಡೋದಕ್ಕೆ ಬಂದೆ. ಆಮೇಲೆ ಇವಾಗೆಲ್ಲ ಯಾವ ಥರ ಮಾಡ್ತೀನಿ ಅಂತಂದರೆ, ಒಂದು ತಿಂಗಳಿಗೊಂದ್ಸಲ ಚೇಂಜ್ ಮಾಡ್ತೀನಿ. ಒಂದೊಂದು ಸಲ ಅಂತೂ ತೆಂಗಿನಕಾಯಿ ಒಳಗಡೆ ನೀರಿತ್ತು ಅಂತಂದರೆ ಅಲ್ಲಾಡ್ಸಿ ನೋಡ್ತೀನಿ, ನೀರೇನಾದರೂ ಇದ್ದಾಗೆ ಇತ್ತು ಅಂತಂದರೆ ಅದೇ ಒಂದು ತೆಂಗಿನಕಾಯಿನೇ ಇಡ್ತಾ ಬರ್ತಾ ಇರ್ತೀನಿ. ನೀರೇನು ಇಲ್ದಾಗೆ ಇತ್ತು ಅಂತಂದರೆ ಚೇಂಜ್ ಮಾಡಿಬಿಡ್ತೀನಿ. ಇವಾಗ ಸೂತ್ಕಾಯಿ ಇತ್ತಲ್ವ, ಹಾಗಾಗಿ ತೆಂಗಿನಕಾಯಿನ ಚೇಂಜ್ ಮಾಡಿದೆ, ಇಲ್ಲ ಅಂದಿದ್ರೆ ಇದೇ ಒಂದು ತೆಂಗಿನಕಾಯಿನೇ ಇಡ್ತಾ ಇದ್ದೆ. ಫೈನಲ್ ಆಗಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಹಬ್ಬ ನನಗೆ ಇವಾಗಂತೂ ನಿರಾಳ ಅಂತ ಅನಿಸ್ಬಿಡ್ತು. ಮನೆಯಲ್ಲಿ ಒಂದಷ್ಟು ದಿನ ಪೂಜೆ ಮಾಡಲಿಲ್ಲ ಅಂತಂದರೆ ಏನೋ ಒಂಥರ ಮನೆಗೇ ಕಳೆ ಇರೋದಿಲ್ವೇನೋ ಅಂತ ಅನಿಸ್ಬಿಡುತ್ತೆ ಅಲ್ವಾ. ಆಮೇಲೆ ಬೆಳ್ಳಿ ದೀಪಗಳ ಕೆಳಗಡೆ ಬೆಳ್ಳಿ ಪುಟಾಣಿ ಪ್ಲೇಟ್ಗಳನ್ನೆಲ್ಲ ಇಟ್ನಲ್ವಾ, ಅದೊಂಥರ ಕಳೆಯಾಗಿ ಕಾಣಿಸ್ತಾ ಇತ್ತು. ದೇವ್ರ ಮನೆಗೇ ಒಂದು ಕಳೆ ಬಂತೇನೋ ಅಂತ ಅನಿಸ್ತಾ ಇತ್ತು. ಇನ್ನು ಇವಾಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಮನೆಗೆಲ್ಲ ಧೂಪನ ಹಾಕ್ತಾ ಇದ್ದೀನಿ. ಈಗ ಮನೆಗೆಲ್ಲ ಧೂಪ ಹಾಕಿದ್ದಾಯಿತು. ಇವಾಗ ಒಂದು 108 ಸಲ ರಾಮಕೋಟಿಯನ್ನು ಬರೀತೀನಿ. ಅದಾದಮೇಲೆ ಒಂದು 108 ಸಲ ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಒಂದಷ್ಟು ಲಕ್ಷ್ಮೀ ಅಮ್ಮನವರನ್ನು ಹತ್ರದಿಂದ ವೀಡಿಯೋಸನ್ನು ಮಾಡ್ಕೊಂಡಿದ್ದೀನಿ. ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ತಾ ಇರಬೇಕಾದ್ರೆ ಅಮ್ಮನವ್ರ ಮುಖನೇ ನೋಡಿಕೊಂಡು ಹೇಳ್ಕೊಳ್ತಾ ಇದ್ದೆ. ಯಾಕೋ ಇವತ್ತಂತೂ ಅಮ್ಮನವ್ರ ಕೆನ್ನೆಗಳಿಗೆ ಒಂಥರ ಚೆನ್ನಾಗಿ ಅರಿಶಿನ ಇಟ್ಟಿದ್ದೀನೇನೋ, ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು. ಹಾಗಾಗಿ ಪದ್ಮಾವತಿ ಅಮ್ಮನವರ ಸ್ತೋತ್ರ ಎಲ್ಲ ಹೇಳ್ಕೊಂಡಿದ್ದು ಕಂಪ್ಲೀಟ್ ಆದಮೇಲೆ ಹಾಗೇ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡಿಕೊಂಡೆ. ನೋಡ್ತಾ ಇರ್ಬೋದು, ಒಂಥರ ಲಕ್ಷಣವಾಗಿ ಇಟ್ಟಿದ್ದೀನಿ ಅಮ್ಮನವ್ರ ಕೆನ್ನೆಗಳಿಗೆ ಅರಿಶಿನ ಅಂತ ಅನ್ನಿಸ್ತು. ಆ ಕಡೆ ಈ ಕಡೆ ಏನು ಒಂದು ಸ್ವಲ್ಪನೂ ಹೋಗದಾಗೆ ನೀಟಾಗಿ ಇಟ್ಟಿದ್ದೀನೇನೋ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ಮಾಡಿಕೊಂಡೆ.
ಆಮೇಲೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಕ್ಯಾಶ್ ಬಾಕ್ಸಲ್ಲಿ ಇಟ್ಟಿರುವಂತಹ ಒಂದು ಗೋಮತಿ ಚಕ್ರ, ಕವಡೆಗಳು, ಬಟ್ಲಡಿಕೆ ಇದನ್ನೆಲ್ಲ ಒಂದು ಕರ್ಚೀಪಲ್ಲಿ ಹಾಕಿ ಇಟ್ಟಿರ್ತೀನಲ್ವ, ಆ ಒಂದು ಕರ್ಚೀಪನ್ನು ತೊಗೊಂಬಂದು ಇವತ್ತು ದೇವ್ರ ಮನೆಯಲ್ಲಿಟ್ಟು ಪೂಜೆ ಎಲ್ಲ ಮಾಡಿದ್ದೀನಿ. ನಾನು ನೆಕ್ಸ್ಟ್ ಡೇ ಮಾರ್ನಿಂಗು ಆ ಒಂದು ಕರ್ಚೀಪನ್ನು 3 ಗಂಟೆ ಹಾಕಿ ಕ್ಯಾಶ್ ಬಾಕ್ಸಲ್ಲಿ ಇಟ್ಬಿಡ್ತೀನಿ. ಈಗ ನೋಡ್ತಾ ಇರ್ಬೋದು, ನನಗಂತೂ ಲಕ್ಷ್ಮೀ ಅಮ್ಮನವ್ರನ್ನು ನೋಡ್ತಾ ಇದ್ದರೆ ಹಾಗೇ ನೋಡೋಣ ಅಂತ ಅನ್ನಿಸ್ತಾ ಇತ್ತು. ಅದ್ಯಾಕೋ ಇವತ್ತು ಒಂಥರ ಕಳೆಯಾಗಿ ಕಾಣ್ತಾ ಇದ್ರು, ಅಷ್ಟು ಚೆನ್ನಾಗಿ ನನಗೆ ಅನ್ನಿಸ್ತಾ ಇತ್ತು. ಲಕ್ಷ್ಮೀ ಅಮ್ಮನವ್ರ ಕೆನ್ನೆಗೆ ಚೆನ್ನಾಗಿ ಇವತ್ತು ಇಟ್ಟಿದ್ದೀನಿ ಅರ್ಶಿನ ಅಂತ ಅನ್ನಿಸ್ತಾ ಇತ್ತು. ಒಂದೊಂದು ಸಲ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ, ಆಮೇಲೆ ಆರಿಸಿ ಮತ್ತೆ ಇಟ್ರೂ ಆ ಕಡೆ ಈ ಕಡೆನೇ ಹೋಗ್ತಾ ಇರುತ್ತೆ. ಇವತ್ತಂತೂ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಒಂದೊಂದು ಸಲ ಹಂಗಾಗುತ್ತೆ ಅಲ್ವಾ, ನಾವು ಫೋಟೋಸ್ಗೆಲ್ಲ ಗಂಧ ಕುಂಕುಮ ಇಟ್ಟಾಗ ಮತ್ತು ಈ ಥರ ವಿಗ್ರಹಗಳಿಗೆಲ್ಲ ಗಂಧ ಕುಂಕುಮನ ಇಟ್ಟಾಗ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ. ಒರೆಸಿ ಮತ್ತು ಇಡೋದಕ್ಕೋದ್ರೂ ಅಷ್ಟೊಂದು ನೀಟಾಗಿ ಬರ್ತಾ ಇರೋದಿಲ್ಲ. ಆದರೆ ಒಂದೊಂದು ಟೈಮ್ ಅಂತೂ ಒಂಥರ ನೀಟಾಗಿ ಕಾಣಿಸ್ತಾ ಇರುತ್ತಲ್ವ. ಇನ್ನಿವಾಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಈಗ ಇಲ್ಲಿ ನೋಡ್ತಾ ಇರ್ಬೋದು, ದೋಸೆಗೆಲ್ಲ ಹಿಂದಿನ ದಿನ ರುಬ್ಬಿ ಇಟ್ಟಿದ್ನಲ್ವ, ಒಂದು ಸ್ವಲ್ಪ ಓಕೆ ಅನ್ನೋ ಥರ ಫರ್ಮೆಂಟೇಷನ್ ಅನ್ನೋದು ಆಗಿತ್ತು. ಇವಾಗ ಬೆಳಗ್ಗೆ ಟಿಫನ್ ಬಂದುಬಿಟ್ಟು ದೋಸೆ ಮತ್ತು ಈ ಆಲೂಗಡ್ಡೆ ಗ್ರೇವಿಯನ್ನು ಮಾಡ್ತಾಯಿದ್ದೀನಿ. ಆಮೇಲೆ ಇವತ್ತು ದೋಸೆಗಳು ಅಷ್ಟೇ ತುಂಬ ಸ್ಮೂತಾಗಿತ್ತು, ಚೆನ್ನಾಗಿತ್ತು. ದೋಸೆನೂ ಅಷ್ಟೇ ಒಂಥರ ಸೆಟ್ ದೋಸೆ ಥರ ಬಂದಿತ್ತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.